Hello friends. 25th. So why is the judiciary considered a crucial defender of individual right and democracy? ಯಾಕೆ ಫಂಡಮೆಂಟಲ್ ರೈಟ್ ಅನ್ನು ಡಿಫೆಂಡರ್ದು ಅಂತ ಹೇಳ್ತೀವಿ ಡೆಮೋಕ್ರಸಿಯಲ್ಲಿ? ಟು ಮೇಕ್ ದಿ ಲಾಸ್ ಇಲ್ಲ, ಟು ಇಂಟರ್ಪ್ರಿಟ್ ಅಂಡ್ ಅಪ್ಹೋಲ್ಡ್ ದಿ ಕಾನ್ಸ್ಟಿಟ್ಯೂಷನ್, ಓಕೆ, ಆರ್ ಟು ಎನ್ಫೋರ್ಸ್ ದಿ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಟು ಫಾರ್ಮುಲೇಟ್ ದಿ ಪಬ್ಲಿಕ್ ಪಾಲಿಸೀಸ್. ಸೊ ಆನ್ಸರ್ ಇಸ್ B. 26. In Indian context, what does the principle of secularism entails? Secularism ಅನ್ನೋದ್ರೆ ಏನು? Okay, most of the people debate what is secularism. Secularism, ಈಗ ಒಂದು ಹೊಸ ಡಿಬೇಟ್ಸು ಕೇಳ್ತಾ ಇದ್ದೀವಿ ನಾವು. ಸೆಕ್ಯುಲರ್ ವರ್ಡ್ ಪ್ರಿಯಾಂಬಲ್ ಇಂದ ತೆಗೆದ್ರೆ ಏನಾಗುತ್ತೆ, ಇಟ್ಟರೆ ಏನಾಗುತ್ತೆ, ಹೋದ್ರೆ ಏನಾಗುತ್ತೆ ಅಂತ. ಸೆಕ್ಯುಲರಿಸಮ್ ಪ್ರಿಯಾಂಬಲ್ ಇದ್ರೆಷ್ಟು ಹೋದ್ರೆಷ್ಟು. ಇಂಡಿಯಾ ಬೀಯಿಂಗ್ ಎ ಸೆಕ್ಯುಲರ್ ಆರ್ ಇಂಡಿಯಾ is a secular country since from its ancient times. Okay, so whether we keep the secularism word in the preamble or not doesn't have any impact. ಯಾಕೆ ಅಂತಂದರೆ ಭಾರತ ದೇಶ ಸ್ವತಂತ್ರ ಆದಮೇಲೆ ನಾವು ಅದನ್ನು 1976ವರೆಗೂ ಸೆಕ್ಯುಲರಿಸಮ್ ವಾಸ್ ನಾಟ್ ಎ ಪಾರ್ಟ್ ಆಫ್ ದಿ ಪ್ರಿಯಾಂಬಲ್ ಅಲ್ವಾ. 76ಅಲ್ಲಿ ನಾವು ವರ್ಡನ್ನು ಇನ್ಸರ್ಟ್ ಮಾಡಿದ್ದೀವಿ. ಹಾಗಂತ ಅಂದರೆ 76ಕಿಂತ ಬಿಫೋರ್ ಇಂಡಿಯಾ ವಾಸ್ ನಾಟ್ ಎ ಸೆಕ್ಯುಲರ್ ಕಂಟ್ರಿನ? ನೋ, ದಿ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯಾ ಈಸ್ ದಟ್ we allow each and every religion, or the state will treat each and every religions equally. Okay, it will not discriminate. Okay, so state will not discriminate the religion. So adakene the secular credentials are mentioned in article 25 to 28. Okay, the core secular credentials are mentioned in article 25 to 28. So secular ಪ್ರಿಯಾಂಬಲಲ್ಲಿ ಇದ್ದಷ್ಟು ಹೋದ್ರೆಷ್ಟು. ನಾಳೆ ಒಂದು ಹೊಸ ಸರ್ಕಾರ ಬಂದು ಪ್ರಿಯಾಂಬಲಲ್ಲಿ ಸೆಕ್ಯುಲರಿಸಮ್ ತೆಗೆದ್ರೂ ದಟ್ ಡಸ್ ನಾಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್. ವೈ? ಬಿಕಾಸ್ ದಿ ಎಸೆನ್ಷಿಯಲ್ ಫೀಚರ್ಸ್ ಆಫ್ ಸೆಕ್ಯುಲರಿಸಮ್, ಸಪೋಸ್ ಇಫ್ ದೇ ಆರ್ ಟಚಿಂಗ್ ದಿಸ್ ಆರ್ಟಿಕಲ್ಸ್, ಓಕೆ, if any person is touching these articles 25 to 28, then there arises a question of secular credentials has been compromised anta. Adre alluvargu the word, whether it is a part of the preamble or not, the secularism will consist and will continue in the law process. Okay, what is secularism andre? So secularism ge ಭಾರತ ದೇಶದಲ್ಲಿ ಎರಡು ಡೆಫಿನೇಷನ್ ಇದೆ. ಏನಪ್ಪಾ ಅಂದರೆ the state does not have any religion means what? ಭಾರತ ದೇಶಕ್ಕೆ ಯಾವುದೇ ಆದ ಧರ್ಮವಿಲ್ಲ. ಸೆಕೆಂಡ್ ಏನಿದೆ, ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದರೆ the state does not treat any, the state will not promote any particular religion. ಅಂದರೆ ಒಂದೇ ಧರ್ಮವನ್ನು ಪ್ರಮೋಷನ್ ಮಾಡೋದಿಲ್ಲ. ಅದಕ್ಕೆ ನಾವೇನಂತೀವಿ, ಇಂಡಿಯಾ ಈಸ್ ಕಾಲ್ಡ್ ಆಸ್ ಎ ಸೆಕ್ಯುಲರ್ ಕಂಟ್ರಿ ಅಂತ ಕರಿತೀವಿ. ವೇರ್ ಇನ್ ಕಂಪ್ಯಾರಿಸನ್ ಟು ದಿ ವೆಸ್ಟರ್ನ್ ಕಂಟ್ರೀಸ್ ಅಂತ ಹೋದಾಗ ದೇರ್ ಇಸ್ ಎ ಕಂಪ್ಲೀಟ್ ಡಿಮಾರ್ಕೇಶನ್ ಆಫ್ ರಿಲಿಜನ್ ಆಸ್ ವೆಲ್ ಆಸ್ ಸ್ಟೇಟ್ ಮತ್ತು ರಿಲಿಜನ್ ನಡುವೆ ಕಂಪ್ಲೀಟ್ ಬೈಫರ್ಕೇಶನ್ ಇದೆ. ನಮ್ಮ ಹತ್ರ ಆ ಥರ ಇಲ್ಲ. ಸ್ಟೇಟ್ ಈಸ್ ಇನ್ವಾಲ್ವಿಂಗ್ ಇನ್ ದಿ ರಿಲಿಜಿಯಸ್ ಪ್ರಾಕ್ಟೀಸಸ್. ವೈ? ಬಿಕಾಸ್ ವಿ ಆರ್ ಗಿವಿಂಗ್ ದಿ funds to Hajj Yatra, we are also giving the funds to Amarnath Yatra, like we are promoting the religious activities. So state is promoting the religious activities, but however it is promoting the religious activities equally. It will not promote one particular religion. That is the definition of Indian secularism. So other basis ಮೇಲೆ ಇದನ್ನ ಆನ್ಸರ್ ನೋಡೋಣ. In what context does the principle of secularism entails? To promote a specific religion by the state, equal treatment of all the religion by the state. ಹೌದು. ಸೊ ಈಗ ಹೇಳಿದೆ, ಸೊ ಕಂಪ್ಲೀಟ್ ಸಪ್ರೇಷನ್ ಆಫ್ ರಿಲಿಜನ್ ಆ್ಯಂಡ್ ಪಾಲಿಟಿಕ್ಸ್ ಇದು ವೆಸ್ಟರ್ನ್ ಕಂಟ್ರೀಸಲ್ಲಿದೆ, ನಮ್ಮ ಭಾರತದಲ್ಲಿ ಇಲ್ಲ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಥಿಯೋಕ್ರಾಟಿಕ್ ಸೊಸೈಟಿ. ಸೊ ದಿಸ್ ಈಸ್ ನಾಟ್ ಅ ಪಾರ್ಟ್ ಆಫ್ ಆನ್ಸರ್. ಸೊ ಆನ್ಸರ್ ಇಸ್, ಸೊ ಹೌ ಡಸ್ ದ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಇನ್ ಇಂಡಿಯಾ ಡಿಫರ್ಸ್ ಫ್ರಮ್ ವೆಸ್ಟರ್ನ್ ಕಾನ್ಸೆಪ್ಟ್? ಓಕೆ, ಸೊ ಇಂಡಿಯಾ ಈಸ್ ಹಾಸ್ಟೈಲ್ ಟು ಆಲ್ ರಿಲಿಜನ್. ಸೊ ಇದಂತರ ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇಂಡಿಯಾ ರಿಕಗ್ನೈಸಸ್ ಆ್ಯಂಡ್ ರೆಸ್ಪೆಕ್ಟ್ಸ್ ಆಲ್ ರಿಲಿಜನ್. ಓಕೆ, ಸೊ ಬಿಕಾಸ್ ಇಂಡಿಯಾ ಹ್ಯಾಸ್ ಭಾರತ ದೇಶಕ್ಕೆ ರಿಲಿಜನ್ ಅಂತ ಇಲ್ಲವೇ ಇಲ್ಲ. ಇಂಡಿಯಾ ಪ್ರಮೋಟ್ ಎಥಿಸಮ್, ಇದೂ ಇಲ್ಲ. ಸೊ ವಾಟ್ ಇಟ್ ಡೂಸ್, ಇಂಡಿಯಾ ರಿಕಗ್ನೈಸಸ್ ಆ್ಯಂಡ್ ರೆಸ್ಪೆಕ್ಟ್ಸ್ ಆಲ್ ರಿಲಿಜನ್. ದಟ್ ಈಸ್ ದಿ ರೈಟ್ ಆನ್ಸರ್. ಕೆಲವು ಟೈಮ್ ಕೆಲವು ಕ್ವಶನ್ಸಲ್ಲಿ ನಿಮಗೆ ನಿಯರೆಸ್ಟ್ ಆನ್ಸರನ್ನು ಹುಡುಕಬೇಕಾಗತ್ತೆ. ಸೊ ಎಕ್ಸಾಕ್ಟ್ ಆನ್ಸರ್ ಕೆಲವು ಟೈಮು ಸಿಗೋದಿಲ್ಲ. ಓಕೆ, ಸಮ್ ಟೈಮ್ ದ ಕ್ವಶನ್ಸ್ ಮೈಟ್ ಹ್ಯಾವ್ ಫ್ರೇಮ್ಡ್ ಇನ್ ಎ ಡಿಫ್ರೆಂಟ್ ವೇ, ಬಟ್ ಆಪ್ಷನ್ಸ್ ಏನಿದೆ ಅಲ್ಲಿ ನಿಮಗೆ 1 or 2 ಆನ್ಸರ್ಸು ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರನ್ನು ಹುಡುಕ್ಬೇಕು. ಇದೇ ಥರ ಎಕ್ಸಾಮಿನೇಷನಲ್ಲೂ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರನ್ನೇ ಹುಡುಕ್ಬೇಕು ನೀವು. ನೆಕ್ಸ್ಟ್ ಪಾಯಿಂಟ್, ವೈ ಸೋಷಲಿಸಮ್ ಇಸ್ ಕನ್ಸಿಡರ್ಡ್ ಆಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಸೋಷಲಿಸಮ್ ಭಾರತದ ಇಂಟಿಗ್ರಲ್ ಪಾರ್ಟ್ ಅಂತ ಯಾಕೆ ಕನ್ಸಿಡರ್ ಮಾಡ್ತಾ ಇದ್ದೀವಿ? ಟು ಎಲಿಮಿನೇಟ್ ದಿ ಪ್ರೈವೇಟ್ ಓನರ್ಶಿಪ್. ಸೊ ಆಬ್ವಿಯಸ್ಲಿ ನಾಟ್, ಬಿಕಾಸ್ ನಾವು ಇದನ್ನು ಪ್ರೈವೇಟ್ ಓನರ್ಶಿಪ್ ಎಲಿಮಿನೇಟ್ ಮಾಡೋಂಗಿದ್ರೆ 1991 ಯು ವುಡ್ ನಾಟ್ ಹ್ಯಾವ್ ಡನ್ ದಿ LPG ರಿಫಾರ್ಮ್ಸ್. ಸೊ ಹಾಗಾಗಿ ದ ಸ್ಟೇಟ್ಮೆಂಟ್ ಈಸ್ ರಾಂಗ್. ಟು ಪ್ರಮೋಟ್ ಎಕನಾಮಿಕ್ ಇನ್ಇಕ್ವಾಲಿಟಿ. ಓಕೆ, ಪಾಸಿಬಲಿ ಸಮ್ವೇರ್ ಆನ್ಸರ್ ಇರ್ಬೋದು. ಟು ಅಚೀವ್ ದಿ ಸೋಷಲ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್. ಓಕೆ, ಟು ಪ್ರಮೋಷನ್ ಅಂತ ಮಾಡಲ್ಲ, ಎಕನಾಮಿಕ್ ಇನ್ಇಕ್ವಾಲಿಟಿ ಏನು ಪ್ರಮೋಟ್ ಮಾಡುತ್ತೆ? ಇಟ್ ಈಸ್ ಟ್ರೈಯಿಂಗ್ ಟು ರೆಡ್ಯೂಸ್ ದಿ ಇನ್ಇಕ್ವಾಲಿಟಿ ಬಿಟ್ವೀನ್ ದಿ ಸೊಸೈಟಿ. ಓಕೆ, ಸೊ ಅಂಬಾನಿಗೂ ಮತ್ತು ಬೇರೆಯವ್ರಿಗೂ ಕಂಪೇರ್ ಮಾಡಿದ್ರೆ ಕಡಿಮೆ ಇರಬೇಕು. ಓಕೆ, ಇನ್ಕಮ್ ಇನ್ಇಕ್ವಾಲಿಟಿ ಹ್ಯಾಸ್ ಟು ಬಿ ರೆಡ್ಯೂಸ್. ಸೊ ಪ್ರಮೋಷನ್ ಮಾಡಲ್ಲ ಇನ್ಕಮ್ ಇನ್ಇಕ್ವಾಲಿಟಿ ಬಗ್ಗೆ. ಎಕನಾಮಿಕ್ ಟು ಅಚೀವ್ ದಿ ಸೋಷಲ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್. ಎಸ್, ಸೊ DPSP ಏನು ಹೇಳುತ್ತೆ? ಸೊ ವಾಟ್ ಈಸ್ DPSP? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇಟ್ ಈಸ್ ಟ್ರೈಯಿಂಗ್ ಟು ಎಸ್ಟಾಬ್ಲಿಷ್ ವಾಟ್?
social and economic so to establish a capitalist economy. Okay, idunu wrong. So ಹಾಗಾಗಿ only answer is C. 29. What does the principle of socialism manifest in India's economic policy? Socialism ಅಂದರೆ ಏನು? See, most of the time socialism ಅಂದರೆ ಏನಪ್ಪ, socialistic ಅಂದರೆ ಏನು? ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ socialistic ಅಂದರೆ ಮೀನಿಂಗ್ ಏನು? See, socialistic ಅಂದರೆ ಆಕ್ಚುಲಿ ಮೀನಿಂಗ್ ಏನಪ್ಪ ಅಂತಂದ್ರೆ the resources of the country are owned by the state, produced by the state and distributed by the state. Okay, ಎಲ್ಲ ಸ್ಟೇಟೇ ಮಾಡುತ್ತೆ, ಸರ್ಕಾರನೇ ರಿಸೋರ್ಸನ್ನು ಓನ್ ಮಾಡುತ್ತೆ, ಸರ್ಕಾರನೇ ಪ್ರೊಡ್ಯೂಸ್ ಮಾಡುತ್ತೆ, ಸರ್ಕಾರನೇ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಬಟ್ ಇದು ಆ್ಯಕ್ಚುಲ್ ಸೋಷಿಯಲಿಸಮ್. ಬಟ್ ಹವೆವರ್ ನಾವು 1991 ಆದಮೇಲೆ LPG ರಿಫಾರ್ಮ್ಸ್ ತೊಗೊಂಡು ಬಂದಮೇಲೆ ಸೊ ಸಮ್ ಪೀಪಲ್ ಹ್ಯಾವ್ ಆಸ್ಕ್ಡ್ ದಿ ಕೋರ್ಟ್ ಸೇಯಿಂಗ್ ದಟ್ ಸರ್ the word socialism or socialistic word is misnomer in Indian constitution. Why? Because we have allowed the private players or we have allowed the capitalist into the market ಅಂತ. ಸೊ ಆ ಸಮಯದಲ್ಲಿ ಅಂದಾಗ ಸುಪ್ರೀಂ ಕೋರ್ಟ್ ಹೇಳ್ತು ಸರ್ ಅದು ಸೋಷಿಯಲಿಸ್ಟಿಕಲ್ಲಿ ಎರಡು ಥರ ಕಾನ್ಸೆಪ್ಟ್ ಇದೆ, ಒಂದು ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಅಂತ, ಒಂದು ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್ ಅಂತ. ಸೊ ಇದೇನಿದೆ ಇದು ಕಮ್ಯುನಿಸ್ಟಿಕ್ ಸೋಷಿಯಲಿಸಮು, ನಮ್ಮ ಭಾರತ ದೇಶದಲ್ಲೇನಿದೆ ಡೆಮೊಕ್ರೆಟಿಕ್ ಸೋಷಿಯಲಿಸಮ್. ವಾಟ್ ಈಸ್ ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಅಂದರೆ ಅಗೇನ್ ಇಟ್ ಸೇಡ್ ದ್ಯಾಟ್ ದಿ ಪ್ರೈವೇಟು ಮತ್ತು ಪಬ್ಲಿಕ್ ಅಂದರೆ ಮೀನ್ಸ್ ದ ಗೌರ್ಮೆಂಟ್ ಕಂಪನೀಸ್ ಆ್ಯಸ್ ವೆಲ್ ಆಸ್ ದಿ ಪ್ರೈವೇಟ್ ಕಂಪನೀಸ್ ಬೋತ್ ಎಕ್ಸಿಸ್ಟ್ ಅಟ್ ದ ಸೇಮ್ ಟೈಮ್. ಅದಕ್ಕೆ ನಾವೇನಂತೀವಿ ಡೆಮೊಕ್ರೆಟಿಕ್ ಸೋಷಿಯಲಿಸಮ್. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ಪೆಟ್ರೋಲ್ ಬಂಕ್ಸ್ ನೋಡಿರ್ತೀರ, BP, ಭಾರತ್ ಪೆಟ್ರೋಲಿಯಮ್, ಹಿಂದೂಸ್ತಾನ್ ಪೆಟ್ರೋಲಿಯಮ್, ಇಂಡಿಯನ್ ಆಯಿಲ್, ಇವೆಲ್ಲ ಪಬ್ಲಿಕ್ ಸೆಕ್ಟರ್ಸ್ ಆದರೆ ಇನ್ನೊಂದು ಕಡೆಗೆ ಶೆಲ್ಲು, ಓಕೆ, ನೈರಾ, ಯಾವ್ಯಾವ ಬಂದಿದ್ದಾವಲ್ಲ, SR, ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಪ್ರೈವೇಟ್. ಸೊ ಎಟ್ ದ ಸೇಮ್ ಟೈಮ್ ಬೋತ್ ಎಕ್ಸಿಸ್ಟ್. ಓಕೆ, ದ ಪ್ರೈವೇಟ್ ಆಸ್ ವೆಲ್ ಆಸ್ ಪಬ್ಲಿಕ್ ಎರಡೂ ಎಕ್ಸಿಸ್ಟಿಂಗಲ್ಲಿ ಇರ್ತವೆ. ಅದಕ್ಕೇನಂತೀವಿ ನಾವು ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಅಂತ ಕರಿತೀವಿ. ಸೊ ಹೌ ಡಸ್ ದಿ ಪ್ರಿನ್ಸಿಪಲ್ ಆಫ್ ಸೋಷಿಯಲಿಸಮ್ ಮ್ಯಾನಿಫೆಸ್ಟ್ ಇನ್ ಎಕನಾಮಿಕ್ ಪಾಲಿಸೀಸ್ ಅಂತ? ಬೈ ಪ್ರಮೋಟಿಂಗ್ ಪ್ಯೂರ್ಲಿ ಕ್ಯಾಪಿಟಲಿಸ್ಟಿಕ್ ಎಕನಾಮಿ? ಆಬ್ವಿಯಸ್ಲಿ ನಾಟ್. So by nationalizing the key industries and focusing on public welfare, this might be right answer. By encouraging the private, idontu wrong ide. By ignoring the economic issues illa. So most appropriate answer is right. Next question. Who is considered refugee? Refugee andre yaar? A person who seeks shelter temporarily due to natural disaster? No, he cannot be a refugee called as a refugee. Someone who voluntarily moves to a different country for work? No, this is not a refugee. So an individual who flees their home country due to well-founded fear of persecution. Yes. ಈಗ ಭಾರತ ದೇಶ, ಈಗ ಫಾರ್ ಎಕ್ಸಾಂಪಲ್ ನಾವು ನಿನ್ನೆ 2019 ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ತೊಗೊಂಡು ಬಂದ್ವಿ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, CAA ಬಿಲ್ ಅಂತ, CAA ಆ್ಯಕ್ಟ್ ಅಂತ ಮಾಡಿದ್ವಿ. ಇದರಲ್ಲಿ ಏನು ಮಾಡಿದ್ವಿ? ದ ಪೀಪಲ್ ಹೂ ಹ್ಯಾವ್ ಫ್ಲೆಡ್ ಫ್ರಮ್ ದಿ ಬಾಂಗ್ಲಾದೇಶ್, ಪಾಕಿಸ್ತಾನ್ ಆ್ಯಂಡ್ ಅಫ್ಘಾನಿಸ್ತಾನ್ ಆ್ಯಂಡ್ ಸೊ ನಾವು ಇದನ್ನು ಹೇಗೆ ನೋಡಿ, ಸೊ ನಾವೀಗ CAA ಬಿಲ್ ಅಂತ ತೊಗೊಂಡು ಬಂದ್ವಿ. ದಟ್ ಈಸ್ CAA ಆ್ಯಕ್ಟ್ 2019 ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ. ಇದರಲ್ಲಿ ನಾವೇನು ಮಾಡಿದ್ವಿ? ಬಾಂಗ್ಲಾದೇಶು ಮತ್ತು ಪಾಕಿಸ್ತಾನು, ಓಕೆ, ಮತ್ತು ಅಫ್ಘಾನಿಸ್ತಾನ್, ಓಕೆ, ಸೊ ಈ 3 ಕಂಟ್ರಿಯಿಂದ ಯಾರ್ಯಾರು ಭಾರತ ದೇಶದ ಒಳಗಡೆ ಬಂದಿದ್ದಾರೆ, ಅದು ಪರ್ಟಿಕ್ಯುಲರ್ ರಿಲಿಜನ್, ಓಕೆ, ದಟ್ ಈಸ್ ಹಿಂದೂ, ದಟ್ ಈಸ್ ನಥಿಂಗ್ ಬಟ್ ದಿ ಮೈನಾರಿಟೀಸ್ ಆಫ್ ದ್ಯಾಟ್ ರೀಜನ್. ಓಕೆ, ಮೈನಾರಿಟೀಸ್ ಆಫ್ ದ್ಯಾಟ್ ರೀಜನ್ ಅಂತ. ಈ ಮೈನಾರಿಟೀಸ್ ಆಫ್ ದ್ಯಾಟ್ ರೀಜನ್ ಅಂದರೆ ಯಾರ್ಯಾರು ಬರ್ತಾರೆ? ಹಿಂದೂ, ಓಕೆ, ಮುಸ್ಲಿಂ, ಸಿಖ್, ಹಿಂದೂ, ಕ್ರಿಶ್ಚಿಯನ್, ಪಾರ್ಸಿ, ಸಿಖ್, ಜೈನ್, ಬುದ್ಧಿಸ್ಟ್, ಓಕೆ, ಎಕ್ಸೆಪ್ಟ್ ಮುಸ್ಲಿಂ. ಸೊ ಬಿಕಾಸ್ ಈ 3 ಕಂಟ್ರಿಗಳಲ್ಲಿ ಮುಸ್ಲಿಂ ಈಸ್ ದಿ ಮೆಜಾರಿಟಿ ಪಾಪ್ಯುಲೇಷನ್. ಸೊ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್, who are the minorities in these nations? So people who have entered into India before December 2014, ಯಾರು ಡಿಸೆಂಬರ್ 2014 ಬಿಫೋರ್ ಇಲ್ಲಿಗೆ ಭಾರತ ದೇಶದ ಒಳಗಡೆ ಬಂದಿದ್ದಾರೆ, ದೇ ಹ್ಯಾವ್ ದಿ ರೈಟ್ ಟು ಗೆಟ್ ದಿ ಸಿಟಿಜನ್ಶಿಪ್, ಓಕೆ, ಆಫ್ ದಿ ಇಂಡಿಯಾ. ಓಕೆ, ಸೊ ಅದನ್ನು ನಾವು ಪ್ರಾವಿಷನನ್ನು ತೊಗೊಂಡು ಬಂದ್ವಿ. ಓಕೆ, ಸೊ ಅದರಲ್ಲಿ ಇನ್ ದ್ಯಾಟ್ ಲಾ ವಿ ಹ್ಯಾವ್ ಮೇಡ್ ಇಟ್ ವೆರಿ ಕ್ಲಿಯರ್ ದ್ಯಾಟ್ ಓನ್ಲಿ ದೋಸ್ ಪೀಪಲ್ ಹೂ ಹ್ಯಾವ್ ಬೀನ್ ಎಲಿಜಿಬಲ್ ಟು ಗೆಟ್ ದಿ ಸಿಟಿಜನ್ಶಿಪ್. ಸೊ ಅದಕ್ಕೇ ದಿ ಇಂಡಿವಿಜುವಲ್ಸ್ ಹೂ ಫ್ಲೀ, ಯಾಕೆ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದರು, ಅದಕ್ಕೆ ಗೌರ್ಮೆಂಟ್ ಡಿಫೆಂಡ್ ಮಾಡ್ತು. ಬಿಕಾಸ್ ದೇ ಹ್ಯಾವ್ ದಿ ಪರ್ಸಿಕ್ಯೂಷನ್, ಅಂದರೆ ಅಲ್ಲಿ ತುಂಬ ತೊಂದರೆ ಇದೆ ಅವ್ರಿಗೆ ಎಲ್ಲಿ ಅವ್ರ ಜೀವಕ್ಕೆ ಭಯ ಇದೆ, ಅವ್ರಿಗೆ ಉಳಿವಿಗೆ ಭಯ ಇದೆ. ಸೊ ಹಾಗಾಗಿ ಅವರು ಆ ದೇಶ ಬಿಟ್ಟು ನಮ್ಮ ದೇಶದ ಒಳಗಡೆ ಬಂದಿದ್ದಾರೆ. ಸೊ ಅವರಿಗೆ ರಕ್ಷಣೆ ಕೊಡುವಂಥದ್ದು ನಮ್ಮ ರೈಟು, ನಮ್ಮ ಹಕ್ಕು. ಸೊ ಹಾಗಾಗಿ ನಾವು ಅದನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ.